ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ. ಈಗ ನಾವು ರಾಶಿ ಭವಿಷ್ಯ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಪೂರ್ತಿ ಯಾವ ರೀತಿ ಇರುತ್ತೆ ನೋಡಿ. ಈ ಡಿಸೆಂಬರ್ ತಿಂಗಳ ಅಂದ ತಕ್ಷಣವೇ ಎಲ್ರಿಗೂ ಕೂಡ ಒಂದು ವರ್ಷದ ಅಂತ್ಯಕಾಲ, ಅಂದರೆ ವರ್ಷ ಮುಗಿದು ನೆಕ್ಸ್ಟ್ ನೂತನ ವರ್ಷ ಬರುತ್ತೆ. 2024 ಡಿಸೆಂಬರ್ ಮುಗಿದೋಗುತ್ತೆ, ಮುಂದೆ 2025 ಜನವರಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಒಂದು ವರ್ಷ ಪೂರ್ತಿ 2024ರಲ್ಲಿ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಏನೇನೋ ಆಲೋಚನೆಗಳು, ಏನೇನೋ ಪ್ರಯತ್ನಗಳು, ಏನೇನೋ ಒಂದು ವಿಶೇಷವಾದ ಕಾರ್ಯಚಟುವಟಿಕೆಗಳು ಮಾಡಬೇಕು ಅಂತಿರ್ತೀರ. ಅದರಲ್ಲಿ ಫಲ ಎಷ್ಟು ಪ್ರತಿಫಲ ಕೊಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಸಿಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಮಾಡೋಕ್ಕಾಗಿದೆಯೋ ಗೊತ್ತಿಲ್ಲ. ಆದರೆ ಮುಂದೆ ಹೆಂಗಿರುತ್ತೆ ಏನೋ, ಈ ಕೊನೆಯಲ್ಲಿ ಎಂಡಿಂಗಲ್ಲಿ ಏನೋ ಒಂದು ಸ್ವಲ್ಪ ಕ್ಲೆವರ್ ಇರುತ್ತೆ, ಏನೋ ಒಂದು ಆಲೋಚನೆ ಇರುತ್ತೆ. ಈ ಒಂದು ಡಿಸೆಂಬರಲ್ಲಿ ಸಾಧಿಸದೇ ಇರತಕ್ಕಂಥದ್ದು ಸಾಧಿಸ್ಬಿಡೋಣ ಅಂತ, ಇಲ್ಲ ಮುಂದೆ ಬರೋ ವರ್ಷಕ್ಕೋಸ್ಕರ ಒಳ್ಳೆಯ ರೀತಿಯ ಒಂದು ಬೇಸ್ಮೆಂಟ್, ಅಂದರೆ ಒಂದು ಪಾಯ ಅಂತೇಳಿ ಹೇಳ್ತೀವಿ, ಆ ಒಂದು ಸ್ಟೆಪ್ ತೊಗೊಳ್ಳೋಣ. ಈ ಡಿಸೆಂಬರಲ್ಲಿ ತೊಗೊಂಡ್ರೆ ಮುಂದೆ ಜನವರಿಯಿಂದ ಆ ಒಂದು ಪ್ರಾರಂಭಿಸೋದಕ್ಕೋಸ್ಕರ ಒಂದು ಆಲೋಚನೆಗಳನ್ನ ಮಾಡುವಂತಹದ್ದು ಕುಟುಂಬ ಸಮೇತವಾಗಿ ಮಾಡ್ತಾಯಿರ್ತೀರ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ. ಹಾಗಾಗಿ ಈ ಒಂದು ವಿಚಾರವಾಗಿ ನಾವು ನೋಡಿದ್ರೆ, ಮತ್ತು ಈ ಒಂದು ಡಿಸೆಂಬರ್ ತಿಂಗಳ ಪೂರ್ತಿ ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ, ಕನ್ಯಾ ರಾಶಿಯವರಿಗೆ 9 ಗ್ರಹಗಳ ಒಂದು ಸಂಚಾರ ಬದಲಾವಣೆಯನ್ನು ನಾವು ನೋಡಿದ್ರೆ, ಮುಖ್ಯವಾಗಿ 2 ಗ್ರಹಗಳ ಬದಲಾವಣೆ ಇದೆ. ಸೂರ್ಯ ವೃಶ್ಚಿಕ ರಾಶಿಯಿಂದ ಧನುಸ್ಸು ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ, ಅಂದರೆ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಶುಕ್ರ ಗ್ರಹ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ 2ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. 2ನೇ ತಾರೀಕಿಂದ 28ನೇ ತಾರೀಕುವರೆಗೂ ಕೂಡ ಮಕರ ರಾಶಿಯಲ್ಲೇ ಶುಕ್ರ ಇರ್ತಾನೆ. ಆ 28ರ ನಂತರ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ಈ ಒಂದು 2 ಗ್ರಹಗಳ ಬದಲಾವಣೆ ಇರ್ತಕ್ಕಂಥದ್ದು. ಇನ್ನು ಬೇರೆ ಗ್ರಹಗಳೆಲ್ಲ ಕೂಡ ಸ್ಥಿರವಾಗಿ ಒಂದು ಕೆಲವೊಂದು ರಾಶಿಗಳಲ್ಲಿ ಇರ್ತಕ್ಕಂತಹದ್ದು ಯಥಾಸ್ಥಿತಿ ಇದೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ನಾವು ಈಗ ಯಾವ ರೀತಿ ಫಲಾಫಲಗಳಿದೆ ಅಂತ ನಾವು ನೋಡಿದ್ರೆ, ನೋಡಿ, ನಿಮಗೆ ಈ ಒಂದು ಪ್ರಾರಂಭದಲ್ಲೇ ನಿಮ್ಮ ಪ್ರಯತ್ನ ಕಾರ್ಯಗಳಿಗೆ ವಿಶೇಷವಾದಂಥ ಬಲ, ಏನೋ ಒಂದು ಖರ್ಚುಗಳು ಮಾಡಿರ್ತೀರ, ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಆ ಒಂದು ವಿಚಾರದಲ್ಲಿ ಉತ್ತಮವಾದಂತಹ ಪ್ರಯತ್ನ ಬಲ ಸಿಗತ್ತೆ. ಒಂದು ಭಾಗ್ಯದ ಬಲ ಸಿಗುವಂತಹದ್ದಿದೆ. ಒಂದು ನೂತನವಾಗಿ ಒಂದು ಮನೆ ಕಟ್ಟೋ ಪ್ರಯತ್ನ ಮಾಡ್ತಾ ಇರ್ತೀರ, ಒಂದು ಭೂಮಿ ವ್ಯವಹಾರದಲ್ಲಿ ವಿಶೇಷವಾಗಿ ಕೈ ಹಾಕಿರ್ತೀರ. ಸೊ ಆ ಒಂದು ವಿಚಾರದಲ್ಲಿ ಮತ್ತು ಬೆಳೆಗಳು ಬೆಳೆಯುವಂತಹ ವಿಚಾರದಲ್ಲಿ ಕೂಡ ಸಕ್ಸಸ್ ಸಿಗುವಂತಹದ್ದು ಹೆಚ್ಚಿನ ಸ್ಥಿತಿಯಲ್ಲಿ. ಸೊ ಫಲ ಜಾಸ್ತಿ ಇದೆ. ಇನ್ನು ಪ್ರಯತ್ನ ಬಲ ಮತ್ತು ಅಭಿವೃದ್ಧಿ, ಮನೆ ಕಡೆ 15ರ ನಂತರ ವಿಶೇಷವಾಗಿ ಮನೆ ಕಡೆ ವಿಶೇಷವಾದ ಕಾರ್ಯಚಟುವಟಿಕೆಗಳು ಕೂಡ ಅಭಿವೃದ್ಧಿದಾಯಕವಾದ ಫಲವನ್ನು ಪಡೆಯುವಂತಹದ್ದು ನಿಮ್ಮದಾಗತ್ತೆ. ಇನ್ನು ಆದಾಯ ವಿಚಾರದಲ್ಲಿ ನೋಡಿದ್ರೆ, ಸ್ವಲ್ಪ ಆದಾಯಗಳು ಅಣ್ಣ ತಮ್ಮಂದಿರ ಮಧ್ಯೆ ಸ್ವಲ್ಪ ಆದಾಯದ ವಿಚಾರದಲ್ಲಿ, ಹಂಚಿಕೆ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿಗಳಿರ್ತಕ್ಕಂತಹದ್ದು. ಮತ್ತು ಆರೋಗ್ಯ ಸ್ಥಿತಿಯಲ್ಲಿ ಕೂಡ ಸೊ ಡೈಜೆಷನ್ ರಿಲೇಟೆಡ್ ಸಮಸ್ಯೆಗಳ ವಿಚಾರ, ಆರೋಗ್ಯ ಸ್ಥಿತಿ, ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ, ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಅಲ್ಲಿ ತಿನ್ನುವಂತಹ ಫುಡ್ಡಿಂದ ನಿಮಗೆ ಆರೋಗ್ಯ ಸ್ವಲ್ಪ ವೈಪರೀತ್ಯ ಬರುವಂತಹದ್ದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕುಜಗ್ರಹ ಆರಾಧನೆ ಪರಿಹಾರ ಮಾಡಿ. ಅದಕ್ಕೇನು ಮಾಡಬೇಕು ಅಂತ ಕೊನೆಯಲ್ಲಿ ತಿಳಿಸ್ತೀನಿ. ಆ ಪರಿಹಾರ ಮಾಡಿದ್ರೆ ಸಾಕು, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ವೈಯಕ್ತಿಕವಾದಂತಹ ಬುದ್ಧಿ, ಜ್ಞಾನ, ಅಭಿವೃದ್ಧಿ, ವೈಯಕ್ತಿಕವಾದಂತಹ ನಿರ್ಣಯಗಳು, ದೃಢವಾದಂತಹ ಸ್ಥಿತಿಯ ಪ್ರಯತ್ನಗಳು, ಇವೆಲ್ಲವೂ ಕೂಡ ನೀವು ಅನುಸರಿಸಬೇಕು. ಅವುಗಳಲ್ಲಿ ಫಲ ಕೊಡಬೇಕು. ಮತ್ತು ವೃತ್ತಿಯಲ್ಲಿ ಬಲ, ಕೆಲಸದಲ್ಲಿ ಬಲ, ನೀವೇನು ವ್ಯವಹಾರ ಮಾಡ್ತಾಯಿದ್ದೀರ ಅದರಲ್ಲಿ ಬಲ, ಇದೆಲ್ಲವೂ ಕೂಡ ನಿಮ್ಮ ಪ್ರಯತ್ನದಿಂದ ಸಾಧ್ಯ. ಹೆಚ್ಚಾಗಿ 15ನೇ ತಾರೀಕುವರೆಗೂ ಬುಧ ವಕ್ರಸ್ಥಿತಿ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಅರ್ಧ ಫಲ ಕೊಡ್ತಾ ಇರ್ತಾನೆ. 15ರ ನಂತರ ಪೂರ್ತಿ ಫಲ ಕೊಡ್ತಾನೆ ಬುಧ. ಹಾಗೆ ಈ ಹೇಳಿರ್ತಕ್ಕಂಥ ವಿಚಾರಗಳೆಲ್ಲವೂ ಕೂಡ ನಿಮಗೆ ಬುಧನ ಬಲದಿಂದ, ಒಂದು ವಿಶೇಷವಾದಂತಹ ಗುರುವಿನ ಭಾಗ್ಯ ದೃಷ್ಟಿಯಿಂದ ನಿಮಗೆ ಫಲ ಸಿಗುವಂತಹದ್ದು 15ರ ನಂತರ ಡಿಸೆಂಬರಲ್ಲಿ ಹೆಚ್ಚಾಗಿ ಪಡೀತೀರಾ. ಸೊ ಈ ವಿಚಾರದಲ್ಲಿ ವೈಪರೀತ್ಯಗಳಿಲ್ಲ. ಇನ್ನು ಮನೆ ಕಡೆ ಮತ್ತು ದಂಪತಿಗಳಿಗೆ ವಿಶೇಷವಾದಂಥ ಭಾಗ್ಯ ಪ್ರಾಪ್ತಿ ಯೋಗ, ಧರ್ಮಕ್ಷೇತ್ರಗಳಿಗೆ ಹೋಗುವಂಥದ್ದು, ದಾನ ಧರ್ಮಗಳು ಮಾಡುವಂತಹದ್ದು, ದೇವತಾ ಕಾರ್ಯನ ಮಾಡುವಂತಹದ್ದು, ಈ ಒಂದು ವಿಚಾರದಲ್ಲಿ ಫಲನ ವಿಶೇಷವಾಗಿ ನೋಡ್ತೀರಾ. ಹಾಗಾಗಿ ನಿಮಗೆ ಈ ಒಂದು ವಿಚಾರದಲ್ಲಿ ಶ್ರೇಷ್ಠವಾದಂತಹ ಫಲ ಇದೆ. ವಿಶೇಷ ದೊಡ್ಡ ಪ್ರಯತ್ನದ ಭಾಗ್ಯಗಳನ್ನ ಪಡೆಯುವಂತಹದ್ದಿದೆ. ಅದೊಂದು ಮನೆ ರಿಜಿಸ್ಟ್ರ್ ಮಾಡಿಸ್ಕೊಳ್ಳುವಂತಹದ್ದು,
ಒಂದು ವ್ಯವಹಾರದಲ್ಲಿ ಪ್ರಾರಂಭಿಸಿ ಸಕ್ಸಸ್ ಸಿಗುವಂತಹದ್ದು, ಆ ಒಂದು ಭಾಗ್ಯದ ಒಂದು ಕೆಲಸ ಕಾರ್ಯಗಳು ನಿಮಗೆ ಪರವಾಗಿ ನೆರವೇರುವಂತಹದ್ದು ನೀವು ನೋಡ್ತೀರಾ. ಇನ್ನು ಒಂದು ವಿದ್ಯಾರ್ಥಿಗಳಿಗೆ ನಿಮ್ಗೆ 2ನೇ ತಾರೀಕಿಂದ 28ರವರೆಗೂ ತುಂಬ ಶುಭ ಫಲದಾಯಕವಾದಂಥ ಫಲ ಇದೆ. ಯಾವುದೇ ವೈಪರೀತ್ಯ ಇಲ್ಲ, ಹೆಚ್ಚಿನ ಸ್ಥಿತಿಯಲ್ಲಿ ಅನುಕೂಲಗಳಿದೆ. ಮತ್ತು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿರ್ತೀರ ಅಂತಹವರಿಗೆ ಶ್ರೇಷ್ಠವಾದಂತಹ ಮಕ್ಕಳು, ಶುಭದಾಯಕವಾದಂಥ ಮಕ್ಕಳು ಆಗ್ತಾರೆ. ಮತ್ತು ಹಾಸ್ಪಿಟ್ಲ್ ವಿಚಾರ ಆಗಿರ್ಬೋದು, ಸೊ ಅವನೊಂದು ಪ್ರಸೂತಿ ಸಮಯದಲ್ಲಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಶುಭದಾಯಕವಾದಂಥ ರೀತಿಯಲ್ಲಿ ಸೊ ನೀವು ಫಲನ ಪಡಿತೀರಾ. ಆದರೂ ಸ್ವಲ್ಪ ಕುಜದೃಷ್ಟಿ ಇರೋದ್ರಿಂದ ಸ್ವಲ್ಪ ಅಡಚಣೆಗಳು ಬರುವಂತಹದ್ದಿದೆ. ಅದಕ್ಕೆ ನಾನು ಕುಜಗ್ರಹಕ್ಕೋಸ್ಕರ ಪರಿಹಾರ ಹೇಳಿದ್ದೀನಿ. ಆ ಪರಿಹಾರ ಮಾಡಿದ್ರೆ ಈ ಒಂದು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಶ್ರೇಷ್ಠವಾದ ಅನುಕೂಲತೆಗಳು ನೋಡ್ಬೋದಾಗಿರುತ್ತೆ. ಇನ್ನು ನಿಮ್ಮ ಒಂದು ವಿಶೇಷವಾಗಿ ನಿಮ್ಮ ಅನುಕೂಲ ಸ್ಥಿತಿಗಳು ಹೆಂಗಿರುತ್ತೆ ಮತ್ತು ಸುಖದಾಯಕ ಫಲಗಳು ಹೆಂಗಿರುತ್ತೆ ಅಂತ ನೋಡಿದ್ರೆ, ಸುಖ ಪ್ರಾಪ್ತಿ ಯೋಗದಲ್ಲಿ ವೈಪರೀತ್ಯಗಳು ಯಾವುದೂ ಇಲ್ಲ, ಅಡಚಣೆಗಳಿಲ್ಲ. ನೀವು ಯಾರ ಜೊತೆಗನ ಸೇರಿ ಏನಾದರೂ ನಿಮ್ಮ ಸಂಶಯಗಳನ್ನ ವ್ಯಕ್ತಪಡಿಸಿದರೆ ಅವರಿಂದ ಒಳ್ಳೆಯ ರೀತಿ ಸಜೆಷನ್ ಸಿಗುತ್ತೆ, ಅವರಿಂದ ಒಳ್ಳೆಯ ಗೈಡೆನ್ಸ್ ಸಿಗುತ್ತೆ. ಅದರಿಂದ ಸನ್ಮಾರ್ಗದಲ್ಲಿ ಹೋಗೋದಕ್ಕೋಸ್ಕರ, ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ನಿಮ್ಮ ದಾರಿ ಸುಗಮ ಆಗುತ್ತೆ. ಈ ಸಮಯದಲ್ಲಿ ಕೂಡ ವೈಪರೀತ್ಯಗಳಿಲ್ಲ, ಒಳ್ಳೆಯ ರೀತಿ ಇದೆ. ಇನ್ನು ಸ್ವಲ್ಪ ದಂಪತಿಗಳಿಗೆ ಮಧ್ಯೆ ಸ್ವಲ್ಪ ಕಸಿವಿಸಿಗಳಿದೆ, ಟೆನ್ಷನ್ಗಳು ಬರ್ತಾ ಇರುತ್ತೆ. ಏನೇನೋ ಕೆಲಸಗಳು ಮಾಡಬೇಕು, ಆಗ್ತಾಯಿಲ್ಲ, ನಿಧಾನ ಆಗ್ತಾಯಿದೆ, ಲೇಟ್ ಆಗ್ತಾಯಿದೆ ಅಂತೇಳಿಬಿಟ್ಟು ದಂಪತಿಗಳು ಸ್ವಲ್ಪ ಟೆನ್ಷನ್ ತಗೊಳ್ಳುವಂಥದ್ದು, ಕಸಿವಿಸಿ ಇರ್ತಕ್ಕಂತಹ ಸಾಧ್ಯತೆಗಳು ಬಂದು ಹೋಗ್ತಾ ಇದೆ. ಅದಕ್ಕೆ ಸ್ವಲ್ಪ ಗಂಡ ಹೆಂಡತಿ ಇಬ್ಬರೂ ಕೂಡ ಸ್ವಲ್ಪ ಶಕ್ತಿ ಟೆಂಪಲಲ್ಲಿ ಅಂದರೆ ಅಮ್ಮನವರ ದೇವಾಲಯದಲ್ಲಿ ದರ್ಶನ ಮಾಡಿ ಅಲ್ಲಿ ನೀವು ಸಮಯನ ಕಳೆಯೋದ್ರಿಂದ ಇವೆಲ್ಲ ಕೂಡ ಸುಫಲನ ಪಡಿತೀರಾ. ಇನ್ನು ವೈಯಕ್ತಿಕವಾದಂತಹ ಒಂದು ದುಗುಡ, ಒತ್ತಡ, ಟೆನ್ಷನ್, ಪ್ರೆಷರ್ ಇರುತ್ತೆ. ಯಾವುದೋ ಒಂದು ಕಮಿಟ್ಮೆಂಟ್ಸ್ ಇದೆ, ಅದು ಮುಗಿಸ್ಬೇಕಪ್ಪ, ಮಾಡಬೇಕಪ್ಪ ಅನ್ನುವಂತಹ ತಲೆ ಮೇಲೆ ಬಂದು ಕೂತು ಒತ್ತಡನ ತರ್ತಾ ಇರುತ್ತೆ. ಮತ್ತು ಈ ಸಮಯದಲ್ಲಿ ಸ್ವಲ್ಪ ದುಡ್ಡು ಕೇಳೋರು ಜಾಸ್ತಿ ಆಗಿಬಿಡ್ತಾರೆ. ಇಲ್ಲ ನೀವು ತಗೊಂಡಿರ್ತಕ್ಕಂಥ ಜಾಗದಲ್ಲಿ ಅವ್ರು ನಿಮ್ಮನ್ನು ಸಾಲ ಕೊಡಿ ಸೆಟ್ಲ್ ಮಾಡಿ ಅಂತ ಪೀಡಿಸ್ತಾ ಇರ್ತಾರೆ. ಆ ಒಂದು ವಿಚಾರದಲ್ಲಿ ಕೂಡ ನೀವು ಶುಭವಾದಂಥ ಫಲನ ಪಡಿಬೇಕಾದ್ರೆ ಸ್ವಲ್ಪ ಗಣಪತಿ ದರ್ಶನ ಮಾಡಿ ಶುಭ ಫಲನ ಪಡಿತೀರಾ. ಸೊ ನಾನು ಆಗಲೇ ಹೇಳಿದೆ, ನಾನು ಪ್ರಯತ್ನ ಕಾರ್ಯ ಅನ್ನೋದಮ್ಮ ಅದರ ವಿಚಾರ, ಆರೋಗ್ಯ ಸ್ಥಿತಿ ಮತ್ತು ಆದಾಯ ವಿಚಾರದಲ್ಲಿ ಸ್ವಲ್ಪ ಮನಸ್ಥಿತಿಗೆ ಕಸಿವಿಸಿ ಬರ್ತಾ ಇರ್ತಕ್ಕಂತಹದ್ದು ಅಂತ. ಸೊ ಆ ಒಂದು ವೈಪರೀತ್ಯಗಳಿಗೋಸ್ಕರ ನೀವು ನಿಮ್ಮ ಮನೆಯಲ್ಲಿ ದೇವರ ಮುಂಭಾಗದಲ್ಲಿ 9 ತಂಬಿಟ್ಟು ದೀಪಗಳನ್ನು ನೀವು 3 ದಿವಸಗಳ ಕಾಲ ಸಾಯಂಕಾಲ ಹೊತ್ತು ಬೆಳಗಿಸಿದ್ರೆ ಶುಭದಾಯಕ ಫಲನ ಪಡಿತೀರಾ. ಹಾಗೆ ಒಟ್ಟಾರೆಯಾಗಿ ಈ ಒಂದು ತಿಂಗಳಲ್ಲಿ ಯಾವುದೇ ಹೆಚ್ಚಿನ ವೈಪರೀತ್ಯಗಳಿಲ್ಲ. ಈ ಒಂದು ಕನ್ಯಾ ರಾಶಿಯವರಿಗೆ ಶುಭದಾಯಕವಾದ ಫಲ, ಯೋಗ, ಅನುಕೂಲಗಳಿದೆ. ಸೊ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಪ್ರಾರ್ಥಿಸ್ತಾ, ಎಲ್ರಿಗೂ ಎಲ್ಲ ರೀತಿ ಭಗವಂತ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ. ಶುಭವಾಗಲಿ. ನಮಸ್ಕಾರ.